ರಮಣರಿಗೆ ದೇವಾಲಯದಲ್ಲಿ ಕೂತು ಧ್ಯಾನ ಮಾಡಲು ಸಾಕಷ್ಟು ಜಾಗ ಇದ್ರು ಅಲ್ಲಿಗೆ ಬರ್ತಿದ್ದ ಹುಡುಗರು ರಮಣರು ನಿಶ್ಚಲ ಪ್ರತಿಮೆಯಂತೆ ಕೂತಿರುವುದು ನೋಡಿ ಅದು ಅವರ ಸಹಜ ಸ್ಥಿತಿನ ಅಥವಾ ಕಾಪಾಟನ ಅಂತ ಪರೀಕ್ಷೆ ಮಾಡಲು ಅವರ ಮೇಲೆ ಸಣ್ಣ ಸಣ್ಣ ಇಟ್ಟಿಗೆ ತುಂಡುಗಳನ್ನ, ಕಲ್ಲನ್ನ, ಹೆಂಚಿನ ಚೂರುಗಳನ್ನ ಎಸೆತಿದ್ರು. ಈ ಹುಡುಗರ ಕುಚೇಷ್ಟೆಯಿಂದ ರಮಣರನ್ನು ಕಾಪಾಡೋದಕ್ಕೆ ಅರುಣಾಚಲದಲ್ಲೇ ಸಾಕಷ್ಟು ವರ್ಷಗಳಿಂದ ನೆಲೆಸಿದ್ದ ಶೇಷಾದ್ರಿ ಸ್ವಾಮಿ ಎಂಬ ಸನ್ಯಾಸಿಯೊಬ್ರು ಮುಂದಾಗ್ತಾರೆ. ಆದ್ರೂ ಅವರಿಂದ ಪೂರ್ತಿಯಾಗಿ ಇದನ್ನು ತಡೆಯಲು ಸಾಧ್ಯವಾಗ್ತಿರ್ಲಿಲ್ಲ. ದೇವಸ್ಥಾನಕ್ಕೆ ಬಂದ ಹಲವಾರು ಜನ ಸದಾ ತಪಸ್ನಲ್ಲೇ ಇರುವ ರಮಣರನ್ನು ನೋಡಿ ಬ್ರಾಹ್ಮಣ ಸ್ವಾಮಿ ಎಂದು ಕರೆಯಲು ಶುರು ಮಾಡ್ತಾರೆ. ಸ್ವಲ್ಪ ಕಾಲದ ನಂತರ ರಮಣರು ದೇವಾಲಯದ ಮುಂಭಾಗದಲ್ಲಿ ಪಾತಾಳಲಿಂಗಂ ಎಂಬ ಜಾಗ ಇದೆ, ಅದು ನೆಲಮಾಳಿಗೆ. ಅಲ್ಲಿ ಕುಳಿತು ಗಾಢವಾದ ಧ್ಯಾನ ಮಾಡ್ತಿದ್ರು. ಆ ಪಾತಾಳಲಿಂಗ ಅನ್ನೋ ಜಾಗ ಹೇಗಿರುತ್ತೆ ಅಂದ್ರೆ ಅಲ್ಲಿ ಗಾಢವಾದ ಕತ್ಲು, ಹುಳ, ಹುಪ್ಪಟೆ, ಸೊಳ್ಳೆಗಳಿಂದ ಕೂಡಿರುತ್ತೆ. ಆ ಸ್ಥಳಕ್ಕೆ ಯಾರು ಹೋಗೋದೂ ಇಲ್ಲ. ಆದ್ರೆ ರಮಣರು ಮಾತ್ರ ಅಲ್ಲಿ ಕೂತು ಚಿನ್ಮಾತ್ರ ಸ್ವರೂಪದಲ್ಲಿ ಗಾಢ ಲೀನನಾಗಿ ಇಡೀ ದಿನ ಮೈಮರೆತು ದೇಹದ ಮೇಲೆ ಕಿಂಚಿತ್ತು ಪರಿವೇ ಇಲ್ಲದೆ ಧ್ಯಾನ ಮಗ್ನರಾಗ್ತಿದ್ರು.